ಹೋಟೆಲಲ್ಲಿ ಸಿಗುವಂತಹ ಮಸಾಲ ಟೀಗಿಂತ ಕೂಡ ಸೂಪರ್ ಆಗಿರುವಂಥ ಮಸಾಲ ಟೀಯನ್ನು ಮನೆಯಲ್ಲಿ ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಮಾಡಬೇಕಾ? ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಒಂದು ಹೋಟೆಲ್ಗಿಂತಲೂ ಸೂಪರ್ ಆಗಿರುವಂತಹ ಮಸಾಲ ಟೀಯನ್ನು ಮನೆಯಲ್ಲಿ ಸುಲಭವಾಗಿ ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ನನ್ನ ತುಂಬ ತುಂಬ ಇಷ್ಟದ ರೆಸಿಪಿ ಇದು. ದಿನಕ್ಕೊಂದು 2 ಸರಿ ನಾನು ಈ ಥರ ಮಸಾಲೆ ಟೀ ಕುಡಿದಿಲ್ಲದಿದ್ದರೆ ನನಗೆ ದಿನವೇ ಸಾಗಲ್ಲ ಅಂತ ಹೇಳ್ಬೋದು. ಇನ್ನೊಂದೇನು ಅಂತಂದರೆ, ಮಸಾಲೆ ಟೀ ಮಾಡಬೇಕು ಅಂತಂದರೆ ನಾವು ತುಂಬ ಇಂಗ್ರೀಡಿಯೆಂಟ್ ಆಗಬೇಕು ಅಥವಾ ಅದಕ್ಕೆ ಕಾಸ್ಟ್ಲಿ ಆಗಿರುವಂತಹ ಮಸಾಲೆ ಟೀ ಪೌಡರ್ ಹಾಕಬೇಕು ಅಂತೆಲ್ಲ ಅಂದ್ಕೊತೀವಲ್ವ, ಅದೆಲ್ಲ ಏನೂ ಬೇಡ. ಬರೀ 2 ವಸ್ತುವನ್ನು ಉಪಯೋಗ ಮಾಡಿಕೊಂಡು ಸೂಪರ್ ಆಗಿರುವಂತಹ ಮಸಾಲ ಟೀಯನ್ನು ಮನೆಯಲ್ಲೇ ಮಾಡ್ಬೋದು. ಮತ್ತು ಟೀ ರುಚಿ ಇರುತ್ತಲ್ವ, ಅದನ್ನ ಡಬಲ್ ಆಗಲಿಕ್ಕೆ ಕೆಲವೊಂದು ಟಿಪ್ಸನ್ನು ಮತ್ತು ಟ್ರಿಕ್ಸನ್ನು, ಪರ್ಫೆಕ್ಟಾಗಿ ಟೀ ಮಾಡುವಂಥ ಟ್ರಿಕ್ಸನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ಟಿಪ್ಸನ್ನು ನೀವು ಫಾಲೋ ಮಾಡಿಕೊಂಡು ಟೀ ಮಾಡಿದರೆ ನೀವೇ ಆಶ್ಚರ್ಯ ಪಡ್ತೀರಾ. ಅಷ್ಟು ಸೂಪರ್ ಆಗಿರುತ್ತೆ ಟೀಯ ರುಚಿ ಕೂಡ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನನ್ನ ಚಾನೆಲ್ನಲ್ಲಿ ದಿನನಿತ್ಯದ ಜೀವನಕ್ಕೆ ಬೇಕಾಗಿರುವಂಥ ಒಳ್ಳೊಳ್ಳೆಯ ಟಿಪ್ಸ್ಗಳಿರ್ಬೋದು, ಹಾಗೆಯೇ ತುಂಬಾ ಟಿಪ್ಸ್ಗಳ ವಿಡಿಯೋಗಳಿದೆ. ಎಲ್ಲದನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ನೀವು ಸಬ್ಸ್ಕ್ರೈಬ್ ಆದರೆ. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ಬರೀ 1-2 ವಸ್ತು ಇದ್ದರೆ ಸಾಕು, ಒಂದು ಸೂಪರ್ ಆಗಿರುವಂಥ ಮಸಾಲೆ ಟೀಯನ್ನು ಮನೆಯಲ್ಲೇ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಜಸ್ಟ್ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಟೀ ಕುಡಿದ್ರೆ ಸಾಕು, ದಿನ ಇಡೀ ಫ್ರೆಶ್ ಇರುತ್ತೆ. ಅಷ್ಟು ಸೂಪರ್ ಆಗಿರುತ್ತೆ. ಈ ಟೀ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನಾನು ಫಸ್ಟ್ ಹೇಳಿಬಿಡ್ತೀನಿ. ನಾರ್ಮಲಾಗಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಟೀ ಪೌಡರ್, ನೀವು ಈ ಡಸ್ಟ್ ಥರ ಇರುತ್ತಲ್ವ ಟೀ ಪೌಡರ್, ಈ ಥರ ಟೀ ಪೌಡರ್ ತೊಗೊಳ್ಳಿ. ಬಟ್ ಒಳ್ಳೆ ಬ್ರ್ಯಾಂಡದಿದ್ದರೆ ಚೆನ್ನಾಗಿರುತ್ತೆ, ಅಂದರೆ ಒಳ್ಳೆ ಕ್ವಾಲಿಟಿದು ಟೀ ಪೌಡರ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಲೋಕಲಲ್ಲೆಲ್ಲ ಸಿಗುವಂಥ ಟೀ ಪೌಡರ್ಗಳಲ್ಲಿ ಕಲಬೆರಕೆ ಜಾಸ್ತಿ ಇರುತ್ತೆ, ಅದರಿಂದ ಒಳ್ಳೆ ಕ್ವಾಲಿಟಿಯ ಟೀ ಪೌಡರ್ ಇದ್ದರೆ ತುಂಬಾ ಒಳ್ಳೆಯದು. ಸ್ವೀಟಿಗೆ ಎಷ್ಟು ಸಕ್ಕರೆ ಬೇಕು ಅಷ್ಟು ತಗೊಳ್ಳಿ, ಬೆಲ್ಲ ಹಾಕಿನೂ ಮಾಡ್ಬೋದು. ಬಟ್ ತುಂಬ ಹುಳಿಯಾಗಿರುವಂಥ ಬೆಲ್ಲನ ಹಾಕಬೇಡಿ, ಹಾಲಾಗುತ್ತೆ, ಅಂದರೆ ಹಾಲಿದೆಯಲ್ವ ಅದು ಕೆಟ್ಟು ಹೋಗುತ್ತೆ. ಅದರಿಂದ ಒಳ್ಳೆ ಬೆಲ್ಲ ಇದ್ದರೆ ಬೆಲ್ಲ ಹಾಕಿ ಬೇಕಾದರೂ ಈ ಟೀ ಮಾಡ್ಬೋದು, ಸಕ್ಕರೆ ಅಂದರೆ ಯೂಸ್ ಮಾಡಲ್ಲ ಅನ್ನೋರು. ಹಾಗೆಯೇ ನೆಕ್ಸ್ಟ್ ಮೇಯ್ನಾಗಿ ಈ ಮಸಾಲೆ ಟೀ ಮಾಡಲಿಕ್ಕೆ ನಮಗೆ ಬೇಕಾಗಿರೋದು ನೋಡಿ, ಒಂದು ಸ್ವಲ್ಪ ಏಲಕ್ಕಿ ಮತ್ತು 1 ತುಂಡು ಶುಂಠಿ. ಇಷ್ಟೇನು ಬೇಕಾಗಿಲ್ಲ, 1-2 ಕಪ್ ಟೀ ಮಾಡಲಿಕ್ಕೆ ಇಷ್ಟು ಏಲಕ್ಕಿ ಇಷ್ಟು ಶುಂಠಿ ಬೇಕಾಗಿಲ್ಲ. ಬಟ್ ನಾನು ಜಸ್ಟ್ ತೋರಿಸ್ಲಿಕ್ಕಷ್ಟೇ ನಾನು ಇಷ್ಟನ್ನು ಇಟ್ಕೊಂಡಿರೋದು. ಎಷ್ಟು ಹಾಕಬೇಕು, ಯಾವ ಥರ ನಾವು ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೇನೆ. ನೆಕ್ಸ್ಟ್ ನಮಗೆ ನೀರು ಮತ್ತು ಹಾಲು ಬೇಕಾಗುತ್ತೆ. ನಾನು ಈ ಕಪ್ಪಲ್ಲಿದೆಯಲ್ವಾ ನೋಡಿ, ಈ ಲೋಟದಲ್ಲಿ, ಚಿಕ್ಕ ಲೋಟದಲ್ಲಿ ಒಂದು 3 ಲೋಟದಷ್ಟು ಟೀ ಮಾಡ್ತಾ ಇದ್ದೇನೆ. ಇದರಲ್ಲಿ 1 ಲೋಟದಷ್ಟು ನೀರು ತಗೊಂಡಿದ್ದೇನೆ. ಹಾಗೆಯೇ ಇದರಲ್ಲಿ 2 ಲೋಟದಷ್ಟು ಹಾಲನ್ನು ತಗೊಂಡಿದ್ದೇನೆ. ಒಂದು ಸ್ವಲ್ಪ ಜಾಸ್ತಿನೇ ಇದೆ, ಯಾಕಂತಂದರೆ ನೀವು ಕುದಿಸುವಾಗ ಅದು ಕಮ್ಮಿ ಆಗುತ್ತೆ. ಅದರಿಂದ ನೀರನ್ನು ಒಂದು ಸ್ವಲ್ಪ ನೀವು ಜಾಸ್ತಿ ಹಾಕೋಬೋದು. ಬೇಕಾದರೆ ಇದರಲ್ಲಿ 1.5 ಲೋಟದಷ್ಟು ನೀರನ್ನು ಹಾಕೋಬೋದು. ಈಗ ಏಲಕ್ಕಿ ಎಷ್ಟು ಅಂತಂದರೆ, ನೀವು ಎಷ್ಟು ಕಪ್ ಟೀ ಮಾಡ್ತೀರಾ ಅಷ್ಟು ಏಲಕ್ಕಿ ತಗೊಂಡ್ರೆ ಸಾಕು. ನಾನು 3 ಕಪ್ ಮಾಡೋದ್ರಿಂದ ಜಸ್ಟ್ 3 ಏಲಕ್ಕಿ ತೊಗೊಂಡಿದ್ದೇನೆ. ಏಲಕ್ಕಿ ಜಾಸ್ತಿ ಕೂಡ ಹಾಕಬಾರ್ದು, ಯಾಕಂತಂದರೆ ಒಂದೇನು ಅಂತಂದರೆ ಏಲಕ್ಕಿ ತುಂಬ ಕಾಸ್ಟ್ಲಿ. ಇನ್ನೊಂದು ಏನು ಅಂತಂದರೆ ಜಾಸ್ತಿ ಹಾಕಿದರೂ ಒಳ್ಳೆಯದಲ್ಲ. ಜಸ್ಟ್ 1 ಕಪ್ಪಿಗೆ 1 ಏಲಕ್ಕಿ ಸಾಕು, ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಇಷ್ಟು ಸಾಕು. ಶುಂಠಿ ಒಂದು 1 ಇಂಚು ಅಥವಾ 1/4 ಇಂಚಷ್ಟು ಹಾಕೋಬೋದು 3 ಕಪ್ಪಿಗೆ. ನೀವು 1 ಕಪ್ಪಿಗೆ ಆದರೆ ಇದರ ಒಂದಿಷ್ಟು 1/4 ಭಾಗದಷ್ಟು ಹಾಕೊಂಡ್ರೆ ಸಾಕು. ಶುಂಠಿ ಇನ್ನೊಂದು ಏನು ಅಂತಂದರೆ, ನೀವು ಆದಷ್ಟು ಇದೆಲ್ಲ ಸಿಪ್ಪೆ ತೆಗೆದು ಹಾಕೊಳ್ಳಿ. ಯಾಕಂತಂದರೆ ಸಿಪ್ಪೆ ಇದ್ದರೆ ಕಹಿ ಬರುತ್ತೆ. ಅದರಿಂದ ಸಿಪ್ಪೆ ತೆಗೆದು ನೀಟಾಗಿ ಇದನ್ನ ಕಟ್ ಮಾಡಿಕೊಂಡು ಜಜ್ಕೊಳ್ಳೋಣ. ಶುಂಠಿ ಮತ್ತು ಏಲಕ್ಕಿನ ಒಟ್ಟಿಗೆ ಹಾಕ್ಕೊಂಡು ನೀವು ಜಜ್ಕೊಂಡು ಇದನ್ನ ಪುಡಿ ಮಾಡ್ಕೊಳ್ಳಿ. ನೀವು ಈ ಶುಂಠಿ ಮತ್ತು ಏಲಕ್ಕಿಯನ್ನು ಇದೆಯಲ್ವ ಎಷ್ಟು ಚೆನ್ನಾಗಿ ಗುದ್ಕೊತೀರಾ ಅಷ್ಟು ಒಳ್ಳೆಯದು. ಯಾಕಂತಂದರೆ ರಸ ಬೇಗ ಬಿಡುತ್ತೆ ಮತ್ತು ಅದರದ್ದು ಫ್ಲೇವರ್ ಎಲ್ಲ ನೀಟಾಗಿ ಟೀಯಲ್ಲಿ ಬಿಡುತ್ತೆ. ಈ ಏಲಕ್ಕಿ ಮತ್ತು ಹಸಿ ಶುಂಠಿಯನ್ನು ಗುದ್ಕೊತಾ ಇದ್ರೇ ಅದರ ಫ್ಲೇವರ್ ಇದೆಯಲ್ವ ನಿಮಗೆ ತುಂಬ ಖುಷಿ ಕೊಡುತ್ತೆ. ಇನ್ನೊಂದು ಏನು ಅಂತಂದರೆ, ಶುಂಠಿ ಸ್ವಲ್ಪ ಒಣಗಿ ಥರ ಇದ್ದರೆ ಚೆನ್ನಾಗಿರಲ್ಲ, ರಸ ಚೆನ್ನಾಗಿದ್ರೆ ಶುಂಠಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ಒಣಶುಂಠಿ ಹಾಕ್ಬೋದು ಅಂತ ಕೇಳ್ಬೋದು, ಒಣಶುಂಠಿ ಹಾಕೋಬೋದು. ಬಟ್ ಈ ಹಸಿ ಶುಂಠಿ ಹಾಕಿ ಮಾಡಿದಾಗ ಸಿಗೋ ಫ್ಲೇವರ್ ಇದೆಯಲ್ವ, ಅದು ಒಣಶುಂಠಿಯಲ್ಲಿ ಸಿಗಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂತಂದರೆ ಒಣಗಿಸುವಾಗ ಅದರದ್ದು ಆ ಫ್ಲೇವರ್ ಹೋಗಿರುತ್ತೆ. ಹಸಿ ಶುಂಠಿ ಹಾಕಿರುವಂತಹ ಟೀ ಸೂಪರ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ಹಸಿ ಶುಂಠಿ ಮತ್ತು ಏಲಕ್ಕಿನ ಯೂಸ್ ಮಾಡ್ಬೋದು. ನೋಡಿ, ಈ ಥರ ಗುದ್ಕೊಂಡಿದ್ದೇನೆ, ಇಷ್ಟು ಸಾಕು, ಚೆನ್ನಾಗಿದೆ. ಈಗ ಒಂದು ಟೀ ಮಾಡುವಂತಹ ಪಾತ್ರೆಗೆ ಇದನ್ನ ಡೈರೆಕ್ಟಾಗಿ ಹಾಕ್ಕೊಳ್ಳಿ. ನೋಡಿ, ನಾನು ಈ ಲೋಟದಲ್ಲಿ 3 ಲೋಟ ಟೀ ಮಾಡ್ತಾ ಇದ್ದೀನಿ. ಚಿಕ್ಕ ಲೋಟದಲ್ಲಿ 1.5 ಲೋಟದಷ್ಟು ನೀರನ್ನು ನಾನು ಇವಾಗ ಹಾಕೊತಾ ಇದ್ದೇನೆ. ನೋಡಿ, 1.5 ಲೋಟದಷ್ಟು ನೀರು.
ನಾನು ಒಳ್ಳೆ ಬ್ರ್ಯಾಂಡ್ ಟೀ ಪೌಡರ್ ಯೂಸ್ ಮಾಡ್ತಾ ಇದ್ದೇನೆ. 1.5 ಚಮಚದಷ್ಟು ನಾನು ಟೀ ಪೌಡರನ್ನು ಹಾಕೊತಾ ಇದ್ದೇನೆ. ನೀವು 1 ಲೋಟ ಅಥವಾ 1 ಕಪ್ಗಾದರೆ ಒಂದು ಅರ್ಧ ಚಮಚದಷ್ಟು ಟೀ ಪೌಡರ್ ಸಾಕು. ನಾನು 3 ಲೋಟ ಮಾಡೋದ್ರಿಂದ 1.5 ಚಮಚದಷ್ಟು ಟೀ ಪೌಡರನ್ನು ಯೂಸ್ ಮಾಡ್ತಾ ಇದ್ದೇನೆ. ನಿಮಗೆ ಸಕ್ಕರೆ ಬಗ್ಗೆ ಇನ್ನೊಂದು ಹೇಳಬೇಕು. ಟೀದು ರುಚಿ ಇದೆಯಲ್ವ, ಕಂಪ್ಲೀಟಾಗಿ ಡಿಪೆಂಡ್ ಆಗಿರೋದು ನೀವು ಎಷ್ಟು ಸಕ್ಕರೆ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ. ಈ ಕೆಲವರು ಸ್ವಲ್ಪ ಟೀಗೆ ಒಂದು ಲೋಡ್ಗಟ್ಟಲೆ ಸಕ್ಕರೆ ಸೋರ್ತಿರ್ತಾರೆ, ಅದು ಒಳ್ಳೆ ಜ್ಯೂಸ್ ಥರ ಆಗುತ್ತೆ, ಅದು ಕುಡಿಯೋದಕ್ಕಾಗಲ್ಲ. ನಿಮಗೆ ಹೋಟೆಲ್ ಥರ ಟೇಸ್ಟ್ ಸಿಗಬೇಕು, ಪರ್ಫೆಕ್ಟಾಗಿ ಟೀ ಮಾಡಬೇಕು, ತುಂಬ ಚೆನ್ನಾಗಿ ಮಾಡಬೇಕು ಅಂತಂದರೆ ಸಕ್ಕರೆ ಕರೆಕ್ಟಾಗಿ ಹಾಕಬೇಕು. ಎಷ್ಟು ಸಕ್ಕರೆ ಹಾಕ್ಬೋದು ನೀವು? 1 ಲೋಟ ಟೀಗೆ ಇದೆಯಲ್ವ, ನೋಡಿ ಇಷ್ಟೇ 1 ಚಮಚದಷ್ಟು ಸಕ್ಕರೆನ ಹಾಕೋಬೋದು. ಪೂರ್ತಿ 1 ಚಮಚ ನಾನು ತಗೊಂಡಿಲ್ಲ, ಇದು ಚಮಚ ಸ್ವಲ್ಪ ದೊಡ್ಡದು, ಪೂರ್ತಿ 1 ಚಮಚ ತಗೊಂಡಿಲ್ಲ, ಸ್ವಲ್ಪ ಕಮ್ಮಿಯೇ ತಗೊಂಡಿದ್ದೇನೆ. ನೋಡಿ ನಾನು 3 ಕಪ್ ಟೀಗೆ ಹದ 3 ಚಮಚದಷ್ಟು ಅಷ್ಟೇ ಸಕ್ಕರೆನ ಯೂಸ್ ಮಾಡ್ತಾ ಇರೋದು. ಸಕ್ಕರೆ ಯಾವಾಗಲೂ ಜಾಸ್ತಿ ಆಯಿತು ಅಂತಂದರೆ ಟೀ ರುಚಿ ಹೊರಟೋಗುತ್ತೆ. ಸಕ್ಕರೆ ನೋಡಿಕೊಂಡು ಹಾಕಿ, ಸಕ್ಕರೆ ಕಮ್ಮಿ ತಿಂದಷ್ಟು ಒಳ್ಳೆಯದು, ಅದರಿಂದ ಸಕ್ಕರೆ ನೋಡಿಕೊಂಡು ಹಾಕಿ. ಇದೇ ನಾನು ಸಕ್ಕರೆದು ಮೇನ್ ಟಿಪ್ಸನ್ನು ಕೊಡ್ತಾ ಇರೋದು. ಮೊದಲಿಗೆ ನಾವು ಡಿಕಾಕ್ಷನನ್ನು ರೆಡಿ ಮಾಡ್ಕೋಬೇಕು. ಇದನ್ನ ಕುದೀಲಿಕ್ಕೆ ಇಟ್ಬಿಡೋಣ. ನೋಡಿ ಕುದೀಲಿಕ್ಕೆ ಇಟ್ಟಿದ್ದೇನೆ, ಚೆನ್ನಾಗಿ ಕುದೀಬೇಕು. ಟೀ ಪೌಡರ್ ಮತ್ತು ಈ ಶುಂಠಿ ಏಲಕ್ಕಿ ಹಾಕಿದ್ದು ಅದರದ್ದು ಫ್ಲೇವರ್ ಕಂಪ್ಲೀಟಾಗಿ ಬಿಡಬೇಕು. ಅಷ್ಟು ಚೆನ್ನಾಗಿ ಇದನ್ನ ಕುದಿಸ್ಬೇಕು. ಕುದೀತಾ ಇರುವಾಗ ಮಗಿಸ್ತಾ ಇರಿ, ಕುದೀಲಿ ಇದು. ನೋಡಿ ಟೀ ಕುದೀತಾ, ನೋಡಿ ನಿಮಗೆ ಘಮಘಮ ಅಂತ ಫ್ಲೇವರ್ ಮೂಗಿಗೆ ಬೆಳೀತಾ ಇರುತ್ತೆ. ನೋಡಿ ಕಲರ್ ಕೂಡ ಒಳ್ಳೆ ಬಂದಿದೆ. ಈ ಕಲರ್ ನೋಡಿದರೆ, ಡಿಕಾಕ್ಷನ್ದು ಕಲರ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಈಗ ನಾವಿದಕ್ಕೆ ಹಾಲನ್ನು ಹಾಕ್ಬೋದು. 2 ಲೋಟದಷ್ಟು ಹಾಲನ್ನು ನಾನು ಹಾಕ್ತಾ ಇದ್ದೇನೆ. ಅಂದರೆ ಈ ಲೋಟದಲ್ಲಿ 2 ಲೋಟ ಹಾಲಿತ್ತು. ಈಗ ಉರಿಯನ್ನು ಜಾಸ್ತಿ ಇಟ್ಕೊಂಡು ಹಾಲನ್ನು ಕುದೀಲಿಕ್ಕೆ ಬಿಡೋಣ. ಕುದಿಸಿ ನಾನು ತನಿಸಿರುವಂಥ ಹಾಲನ್ನು ಹಾಕಿರೋದು. ಹಸಿ ಹಾಲು ಬೇಡ, ಹಾಕ್ಬೋದು, ಹಸಿ ಹಾಲು ಹಾಕಬಾರ್ದು ಅಂತ ಏನೂ ಇಲ್ಲ, ಬಟ್ ಕುದಿಸಿ ತನಿಸಿರೋ ಹಾಲು ಹಾಕಿದರೆ ಒಳ್ಳೆಯದು. ಒಂದ್ಸರಿ ಕುದೀಲಿಕ್ಕೆ ಬಂದಾದ ನಂತರ ಅದನ್ನ ಒಂದು ಸ್ವಲ್ಪ ಉರಿ ಇದೆಯಲ್ವ ಕಮ್ಮಿ ಇಟ್ಕೊಳ್ಳಿ. ಯಾಕಂತಂದರೆ ಉರಿ ಜಾಸ್ತಿ ಇದ್ದರೆ ಅದು ಕುರಿತಾ ಇರುತ್ತೆ, ಮೇಲ್ಗಡೆ ಉಕ್ಕಿ ಬರ್ತಾ ಇರುತ್ತೆ. ಉಕ್ಕಿ ಬಂದಾದ ನಂತರ ಉರಿಯನ್ನು ಕಮ್ಮಿ ಇಟ್ಟು ಒಂದು 3 ನಿಮಿಷ ಇದೆಯಲ್ವ, ನೀವು ಲೋ ಫ್ಲೇಮಲ್ಲಿ ಕುದೀಲಿಕ್ಕೆ ಬಿಡಬೇಕು. ಆವಾಗಲೇ ಟೀದೆಲ್ಲ ಫ್ಲೇವರ್ ಬಿಟ್ಟು ಸೂಪರ್ ಆಗಿರುವಂಥ ಟೀ ರೆಡಿ ಆಗುತ್ತೆ. ಇನ್ನೊಂದು 2-3 ನಿಮಿಷ ಇದು ಚೆನ್ನಾಗಿ ಕುದೀಲಿ. ಒಳ್ಳೆ ಮಸಾಲೆ ಟೀ ರೆಡಿಯಾಗಿದೆ. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಕಲರ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಸೂಪರಾಗಿ ಬಂದಿದೆ ಅಂತ. ಇಷ್ಟು ಸಾಕು. ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ಬಿಸಿ ಇರುವಾಗಲೇ ಇದನ್ನ ಸೋಸ್ಕೊಳ್ಳಿ. ಕಂಪ್ಲೀಟಾಗಿ ಸೋಸುವಾಗ ಹಿಂಡ್ಕೊಳ್ಳಿ, ಯಾಕಂತಂದರೆ ಟೀ ಉಳಿದಿರುತ್ತೆ ಇದರಲ್ಲಿ. ನೋಡಿ ಸೂಪರ್ ಆಗಿರುವಂತಹ ಮಸಾಲಾ ಟೀ ರೆಡಿಯಾಗಿದೆ. ಘಮಘಮ ಅನ್ನುವಂಥ ಹೋಟೆಲ್ಗಿಂತನೂ ಕೂಡ ರುಚಿಯಾಗಿರುವಂತಹ ಮಸಾಲಾ ಟೀ ರೆಡಿಯಾಗಿದೆ. ಅದು ಬರೀ 2 ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ಮಾಡಿರುವಂಥದ್ದು. ಈ ಸೂಪರ್ ಆಗಿರುವಂತಹ ಮಸಾಲಾ ಟೀ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಏನು ಅಂತಂದರೆ, ಈ ಮಸಾಲಾ ಟೀ ಅಂತಂದರೆ ಶುಂಠಿ ಮತ್ತು ಏಲಕ್ಕಿ ಹಾಕಿರುವಂಥ ಟೀ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ದಿನವಿಡೀ ನಮ್ಮನ್ನು ಫ್ರೆಶ್ ಆಗಿಡುತ್ತೆ. ಹಾಗೆಯೇ ಈ ಕೋಲ್ಡ್ ಆಗಿರುತ್ತಲ್ವ ಅವರಿಗೆ ಕೂಡ ತುಂಬಾ ಒಳ್ಳೆಯದು. ಇಮ್ಯುನಿಟಿಯನ್ನು ಬೂಸ್ಟ್ ಮಾಡಲಿಕ್ಕೆ ಕೂಡ ಈ ಟೀ ತುಂಬ ಒಳ್ಳೆಯದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.